ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತಿಗೆ ಒಂದು ವಿಡಿಯೋದಲ್ಲಿ ನೀವು ಕಳೆದ ವಿಡಿಯೋದಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಒಂದು ವಿವೋ Z1 Pro ಬಗ್ಗೆ ವಿಡಿಯೋ ಮಾಡಿ ಅಂತ. ನೀವು ತುಂಬ ಜನ ಕಾಮೆಂಟ್ ಬರೀ ವಿವೋ Z1 Pro ಬಗ್ಗೆನೇ ಇತ್ತು ಕಾಮೆಂಟ್ಸ್ ಫುಲ್ಲು. ಅದಕ್ಕೋಸ್ಕರ ನೀವು ಒಂದು ವಿಡಿಯೋದಲ್ಲಿ ವಿವೋ Z1 Proನ ಸದ್ಯಕ್ಕೆ ತೊಗೊಬೋದಾ ಅಥವಾ ವೆಯ್ಟ್ ಮಾಡಬೇಕಾ ಬೇರೆ ಫೋನ್ಗಳಿಗೆ, ಬೆಸ್ಟ್ ಆ ಫೋನು ಸದ್ಯಕ್ಕೆ ಆ ಒಂದು ಪ್ರೈಸ್ ರೇಂಜಿಗೆ ಇರುವ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋವನ್ನು ಮಾಡ್ಬೋದು. ಆ್ಯಕ್ಚುಲಿ ನನ್ನ ಹತ್ರ ಈ ಒಂದು ಡಿವೈಸ್ ಇಲ್ಲ. ಈ ಒಂದು ಸ್ಪೆಸಿಫಿಕೇಷನ್ ಮತ್ತು 3D ಮಾಡೆಲ್ನ ನೋಡಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ನ ಡಿಸೈನ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ಫ್ರಂಟಲ್ಲಿ ಪಂಚೋಲ್ ಒಂದು ಡಿಸ್ಪ್ಲೇ ಇರುವಂಥದ್ದು, ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ಕರೀತಾರೆ ಸ್ಯಾಮ್ಸಂಗ್ನಲ್ಲಿ. ಬಟ್ ಇದರಲ್ಲಿ ಒಂದು ಪಂಚೋಲ್ ಡಿಸ್ಪ್ಲೇ, ಕ್ಯಾಮ್ರಾಗೆ ಕಟ್ಔಟ್ ನೀಡಲಾಗಿರುವಂಥದ್ದು ಫ್ರಂಟ್ ಕ್ಯಾಮ್ರಾಗೆ. ಇನ್ನು ಫಿಂಗರ್ ಪ್ರಿಂಟ್ ನಾರ್ಮಲ್ ಆಗಿ ಬ್ಯಾಕ್ ಸೈಡ್ ಇದೆ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೇನೂ ಅಲ್ಲ. ಒಂದು ರೀತಿ ಕ್ಲಾಸಿಕ್ ಆಗಿರುವಂಥದ್ದು ಈ ಒಂದು ಫೋನು. ಇನ್ನು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ 6.53 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಇದು ಓಲೆಡ್ ಡಿಸ್ಪ್ಲೇ ಅಲ್ಲ, IPS LCD ಡಿಸ್ಪ್ಲೇ ಇದಾಗಿರುವಂಥದ್ದು. ಒಂದು ರೀತಿ ಓಲೆಡ್ ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ, ಬಟ್ ಈ ಒಂದು ಪ್ರೈಸ್ ರೇಂಜಿಗೆ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 64GB ಇಂಟರ್ನಲ್ ಮೆಮೊರಿ ಮತ್ತು 4GB RAM, ಮತ್ತು ಇನ್ನೊಂದು 64GB ಇಂಟರ್ನಲ್ ಮೆಮೊರಿ ಮತ್ತು 6GB RAM, ಮತ್ತು ಇನ್ನೊಂದು 128GB ಇಂಟರ್ನಲ್ ಮೆಮೊರಿ ಮತ್ತು 6GB RAM. ಈ 3 ವೇರಿಯಂಟ್ ಲಾಂಚ್ ಆಗ್ತಿರುವಂಥದ್ದು. ಇದರ ನಂತರ ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡೋಣ. ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಈ ಒಂದು ಫೋನಲ್ಲಿರುವಂಥ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೊಸೆಸರ್. ಈ ಒಂದು 712 ಪ್ರೊಸೆಸರ್ ಏನಿದೆ, ಇದು ಓವರ್ ಕ್ಲಾಕ್ಡ್ ಅಡಿಷನ್ ಆಫ್ ಸ್ನ್ಯಾಪ್ಡ್ರ್ಯಾಗನ್ 710. ಓವರ್ ಕ್ಲಾಕ್ಡ್ ಅಂದರೆ ಏನಪ್ಪ ಅಂತಂದರೆ, ಈ ಒಂದು ಗಿಗಾಟ್ಸ್ ಅಂತ ಇರ್ತದೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾನೆ ಈ ಒಂದು 712 ಕಂಪೇರ್ ಟು 710 ಅಷ್ಟೇ. ಅದು ಬಿಟ್ಟರೆ ಬೇರೆ ಕೋರ್ಸ್ ಎಲ್ಲ ಸೇಮ್ ಇರುತ್ತೆ, ಅದಷ್ಟೇ, ಏನೇನು ಡಿಫ್ರೆನ್ಸ್ ಇಲ್ಲ. ಇನ್ನೂ ಒಂದು ಫೋನ್ ಇರುವಂಥ GPU ಬಗ್ಗೆ ಮಾತನಾಡಿದ್ರೆ, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 616 GPU ಇರುವಂಥದ್ದು. ಇದು ಸೇಮ್ ಏನು 710 ಸ್ನ್ಯಾಪ್ಡ್ರ್ಯಾಗನ್ ಅದೇ ಒಂದು GPU ಇದರಲ್ಲಿರುವಂಥದ್ದು 712. ಸೊ ಈ ಒಂದು GPU ಮತ್ತು ಪ್ರೊಸೆಸರ್ ಏನಿದೆ, ಒಂದು ಒಳ್ಳೆ ಪ್ರೊಸೆಸರು, ಒಂದು ಒಳ್ಳೆ GPU ಇದಾಗಿರುವಂಥದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಸೊ ನೀವು ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ಇನ್ನು ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ, ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 16 ಮೆಗಾಪಿಕ್ಸೆಲ್ನ ಒಂದು ಮೈನ್ ಸೆನ್ಸರ್ ಇದೆ. ಇದು 2x ಝೂಮನ್ನು ಸಹ ಮಾಡುತ್ತೆ, ಮತ್ತು 8 ಮೆಗಾಪಿಕ್ಸೆಲ್ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಮತ್ತು 2 ಮೆಗಾಪಿಕ್ಸೆಲ್ನ ಒಂದು ಡೆಪ್ತ್ ಸೆನ್ಸರ್ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಇದರಲ್ಲಿ 32 ಮೆಗಾಪಿಕ್ಸೆಲ್ನ ಒಂದು ಮೈನ್ ಸೆನ್ಸರ್ ಇರುವಂಥದ್ದು. ಫ್ರಂಟಲ್ಲಿ ಆ ಪಂಚೋಲ್ ಏನಿದೆ ಅದರಲ್ಲಿ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದು. ಫೋಟೋ ಕ್ವಾಲಿಟಿ ಗೊತ್ತಿಲ್ಲ ನನಗೆ, ಫೋನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಡೀಸೆಂಟಾಗಿರ್ಬೋದು ಅಂತ ಅನ್ಕೋತೀನಿ, ಬಟ್ ನಾನು ಕ್ಯಾಮ್ರಾನ ಜಡ್ಜ್ ಮಾಡೋದಕ್ಕಾಗಲ್ಲ. ಇನ್ನು ಈ ಒಂದು ಫೋನಲ್ಲಿ ಇನ್ನೂ ಒಂದು ಒಳ್ಳೆ ಫೀಚರ್ ಏನಪ್ಪ ಅಂದರೆ, ಇದರಲ್ಲಿರುವಂಥ ಬ್ಯಾಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 5000 mAh ಕೆಪಾಸಿಟಿ ಬ್ಯಾಟ್ರಿ ಈ ಒಂದು ಫೋನಲ್ಲಿ ಹಾಕಿರುವಂಥದ್ದು ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 5000 ಎಲ್ಲರೂ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ ಒಂದೊಂದ್ಸಲ. 5000 mAh ಕೆಪಾಸಿಟಿ ಜೊತೆಗೆ 18 ವಾಟ್ನ ಫಾಸ್ಟ್ ಚಾರ್ಜರ್ನ ಸಹ ನೀಡ್ತಾ ಇರುವಂಥದ್ದು. ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡಿರ್ತಾರೆ. ಇದಿಷ್ಟು ನನ್ನ ಪ್ರಕಾರ ಅನಿಸಿದ್ದು ಒಂದು ಒಳ್ಳೆ ಫೀಚರ್ ಅಂತ ನನಗನ್ನಿಸ್ತು. ಇನ್ನು ನನಗೆ ಇಷ್ಟ ಆಗಿಲ್ಲದೆ ಇರೋದು ಒಂದೇ ಒಂದು ಏನಪ್ಪ ಅಂತಂದರೆ, ಇದರಲ್ಲಿರುವಂಥ ಮೈಕ್ರೋ USB. ನಿಮ್ಗೆ ತುಂಬ ಜನ ಮೈಕ್ರೋ USB ಇಷ್ಟ, ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಟೈಪ್ ಸಿ ಇದ್ದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ಇದರಲ್ಲಿ ಟೈಪ್ ಸಿ ಇಲ್ಲ, ಮೈಕ್ರೋ USB ಇರುವಂಥದ್ದು. ಇನ್ನು ಬೆಲೆಯ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ಆಗಲಿ ಹೇಳ್ತಿದೆ 3 ವೇರಿಯಂಟ್ ಇರುವಂಥದ್ದು. ಈ ಒಂದು 3 ವೇರಿಯಂಟಲ್ಲಿ 64GB ಇಂಟರ್ನಲ್ ಮೆಮೊರಿ ಮತ್ತು 4GB RAM ಇರುವಂಥ ಫೋನಿಗೆ 15,000 ರೂಪಾಯಿ ಆಗುತ್ತೆ. ಇನ್ನು 64GB ಇಂಟರ್ನಲ್ ಮೆಮೊರಿ ಮತ್ತು 6GB RAM ಇರುವಂಥ ವೇರಿಯಂಟಿಗೆ 17,000 ರೂಪಾಯಿ ಆಗುತ್ತೆ. ಇನ್ನು 128GB ಇಂಟರ್ನಲ್ ಮೆಮೊರಿ ಮತ್ತು 6GB RAM ಇರುವಂಥ ವೇರಿಯಂಟಿಗೆ 18,000 ರೂಪಾಯಿ ಆಗುತ್ತೆ. ನೀವು ಹಾಗಾದರೆ ಕೇಳ್ಬೋದು, ನಾನಾಗಾದರೆ ಈ ಒಂದು ಫೋನನ್ನು ತಗೊಳ್ಳ ಅಂತ. ಈ ಒಂದು ಪ್ರೈಸ್ ರೇಂಜಿಗೆ ನಾನು ನಿಮ್ಮ ಪರ್ಸ್ನಲಿ ನನ್ನ ಪರ್ಸ್ನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ಒಂದು 3-4 ದಿನ ವೆಯ್ಟ್ ಮಾಡಿ ಸಾಕು. ಸದ್ಯದಲ್ಲೇ K20 ಲಾಂಚ್ ಆಗ್ತಾಯಿದೆ, ಆಮೇಲೆ ರಿಯಲ್ಮಿ X ಲಾಂಚ್ ಆಗ್ತಾಯಿದೆ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇದಕ್ಕಿಂತ ಒಳ್ಳೆಯ ಒಂದು ನಿಮಗೆ ಫೋನ್ ಇದೇ ಪ್ರೈಸ್ ರೇಂಜಿಗೆ ಸಿಗಬಹುದು. ಅದರಿಂದ ನಾನು ನಿಮಗೆ ತಗೊಳ್ಳಿ ಈಗ ತೊಗೊಂಬಿಡಿ ಅಂತಲೇ ಹೇಳಲ್ಲ. ಸೊ ಕೆಲವು ದಿನ ವೆಯ್ಟ್ ಮಾಡಿ. ನೀವೇನಾದ್ರು ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಿದ್ರೆ ಅಂದರೆ, ಕೆಲವು ದಿನ, ಜಾಸ್ತಿ ದಿನ ಬಾಕಿ ಇಲ್ಲ, ಒಂದು 3-4 ದಿನ ಅಷ್ಟೇ ಬಾಕಿ ಇರೋದು ಈ ಒಂದು ಫೋನ್ ಲಾಂಚ್ಗಳಿಗೆ. ಸೊ ವೆಯ್ಟ್ ಮಾಡಿ ಸ್ವಲ್ಪ. ಒಂದೇನಪ್ಪ ಅಂತಂದರೆ, ಈ ಒಂದು ಫೋನಲ್ಲಿ ಯಾವುದೇ ಒಂದು ಪಾಪಪ್ ಕ್ಯಾಮ್ರಾ ಇಲ್ಲ, ಫ್ರಂಟಿಗೆ ಪಂಚೋಲ್ ಡಿಸ್ಪ್ಲೇ ನೀಡಿದ್ದಾರೆ, ಪಾಪಪ್ ಕ್ಯಾಮ್ರಾ ಇಲ್ಲ ಇದರಲ್ಲಿ. ಮತ್ತು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟು ಸಹ ಇದರಲ್ಲಿಲ್ಲ. ಯಾವುದೇ ಒಂದು ಇನೋವೇಷನ್ ಈ ಒಂದು ಫೋನ್, ಒಂದು ರೀತಿ ಹೇಳಿದ್ನಲ್ಲ, ಕ್ಲಾಸಿಕ್ ಫೋನ್ ಆಗಿರುವಂಥದ್ದು. ನಿಮಗೆ ಈ ಇನೋವೇಷನ್ಸ್ಗಳು ನಿಮ್ಗೆ ಬೇಕು ಅಂತ ಅಂದರೆ ನೋಡಿ, K20 Pro ಬರುತ್ತೆ, ಮತ್ತು ರಿಯಲ್ಮಿ XL ಈ ಒಂದು ಎರಡರಲ್ಲೂ ಸಹ ಪಾಪಪ್ ಕ್ಯಾಮ್ರಾ ಇದೆ, ಮೇಲಕ್ಕೆ ಪಾಪಪ್ ಆಗುತ್ತೆ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇರುವಂಥದ್ದು.
ಸೊ ಇದೇ ಪ್ರೈಸ್ ರೇಂಜಲ್ಲಿ ಬರೋ ಸಾಧ್ಯತೆ ಇದೆ. ಇನ್ನೂ ನನ್ನ ಪ್ರೈಸ್ ಇಷ್ಟರಲ್ಲೇ ಬರುತ್ತೆ ಅಂತ ಹೇಳಲ್ಲ, ಇದೇ ಪ್ರೈಸ್ ರೇಂಜಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡ್ಕೊಂಬಿಟ್ಟು ಫೋನ್ನ ತೊಗೊಂಬಿಡಿ. ಈ ಫೋನು ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಒಂದು ಒಳ್ಳೆ ಇನೋವೇಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಇನ್ನೊಂದು 3-4 ದಿನ. ಸೊ ವೆಯ್ಟ್ ಮಾಡಿ. ಇದಿಷ್ಟು ನನ್ನ ಒಂದು ರಿವ್ಯೂ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ನನ್ನ ಒಪಿನಿಯನ್ನು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೊಟ್ಟು ಕ್ಲಿಕ್ ಮಾಡಿ. ಬಂದರೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡ್ಬೋದು.